ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಯಾವ ಮನುಷ್ಯನು ನಿತ್ಯ ನಿರಂತರ ಪರಮಾತ್ಮನಲ್ಲಿಯೇ ಸಂತುಷ್ಟನಾಗಿರ್ತಾನೋ, ಇಂದ್ರಿಯಗಳ ಸುಖಗಳನ್ನು ತೊರೆದು ಪರಮಾತ್ಮನ ಧ್ಯಾನದಲ್ಲಿರ್ತಾನೋ ಅಂಥವನಿಗೆ ಕರ್ಮ ಬೇಡ ಅಂತಾನೆ. ಈಗಿನ ಶ್ಲೋಕದಲ್ಲಿ ಆ ಮಹಾಪುರುಷನಿಗೆ ಕರ್ಮ ಮಾಡದೇ ಇದ್ದರೆ ಪ್ರಯೋಜನ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ವಿವರಿಸ್ತಾನೆ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 18ನೇ ಶ್ಲೋಕ. ನೈವ ತಸ್ಯ ಕೃತೇನಾರ್ಥೋ ನಾ ಕೃತೇನೇಹ ಕಶ್ಚನ ನಾ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ತವ್ಯ ಪ್ರಾಶ್ರಯ. ಈ ಶ್ಲೋಕದ ಅರ್ಥ, ಆ ಮಹಾಪುರುಷನಿಗೆ ಈ ಜಗತ್ತಿನಲ್ಲಿ ಕರ್ಮ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಮತ್ತು ಕರ್ಮಗಳನ್ನು ಮಾಡದಿದ್ದರೂ ಸಹ ಯಾವುದೇ ಪ್ರಯೋಜನ ಇಲ್ಲ. ಹಾಗೂ ಸಂಪೂರ್ಣ ಪ್ರಾಣಿಗಳಲ್ಲಿ ಕೂಡ ಅವನಿಗೆ ಕಿಂಚಿತ್ತಾದರೂ ಸಹ ಸ್ವಾರ್ಥದ ಸಂಬಂಧ ಇರೋದಿಲ್ಲ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಹಿಂದಿನ ಶ್ಲೋಕದಲ್ಲಿ ಹೇಳಿರುವ ಹಾಗೆ ಜ್ಞಾನಿ ಪುರುಷನಿಗೆ ಯಾವ ಕರ್ತವ್ಯವೂ ಇರೋದಿಲ್ಲ ಎಂಬ ಮಾತನ್ನು ಪುಷ್ಟೀಕರಿಸೋದಕ್ಕಾಗಿ ಈ ವಾಕ್ಯದಲ್ಲಿ ಅವನಿಗೆ ಕರ್ತವ್ಯದ ಅಭಾವಕ್ಕೆ ಕಾರಣವನ್ನು ತಿಳಿಸ್ತಾನೆ. ಈ ಮಾತನ್ನು ಕೃಷ್ಣ ಹಿಂದೆಯೇ ಉತ್ತರ ಗೀತೆಯಲ್ಲಿ ಹೇಳಿದ್ದಾನೆ. ಏನಂದರೆ, ಜ್ಞಾನಮೃತೇನ ತೃಪ್ತಸ್ಯ ಕೃತಕೃತಸ್ಯ ಯೋಗೀನಃ ನಾ ಚಾಸ್ತಿ ಕಿಂಚಿತ್ ಕರ್ಮವ್ಯಮಸ್ತಿ ಚೆನ್ನಸ ತತ್ವವಿತ್. ಅಂದರೆ, ಜ್ಞಾನರೂಪಿ ಅಮೃತದಿಂದ ತೃಪ್ತ ಮತ್ತು ಕೃತಕೃತನಾದ ಯೋಗಿಗೆ ಸ್ವಲ್ಪವೂ ಕರ್ತವ್ಯ ಇರೋದಿಲ್ಲ. ಒಂದು ವೇಳೆ ಸ್ವಲ್ಪವಾದರೂ ಕರ್ತವ್ಯವಿರುವುದಾದರೆ ಅವನು ತತ್ವಜ್ಞಾನಿಯಲ್ಲ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇಲ್ಲಿ ಆತ್ಮತೃಪ್ತನಾದವನಿಗೆ ಹೊರಗೆ ಕೆಲಸ ಮಾಡಿದರೆ ಅವನಿಗೆ ಯಾವ ಹೊಸ ಅನುಭವವೂ ಆಗೋದಿಲ್ಲ, ಲಾಭವೂ ಆಗೋದಿಲ್ಲ. ಸಾಧಾರಣ ಮನುಷ್ಯ ಲೌಕಿಕವಾದ ದೃಷ್ಟಿಯಿಂದ ಮಾಡಿದಾಗ ಅದು ಅವನ ಕಾಮನೆಗಳನ್ನು ಈಡೇರಿಸಬಹುದು. ಆದರೆ ಆತ್ಮತೃಪ್ತನಿಗೆ ಯಾವ ಕಾಮನೆಗಳೂ ಇರೋದಿಲ್ಲ. ಕೆಲಸ ಮಾಡದೇ ಇದ್ದರೆ ನಷ್ಟವಿಲ್ಲ ಆತ್ಮತೃಪ್ತನಿಗೆ. ಅವನು ಪೂರ್ಣತೆಯನ್ನು ಮುಟ್ಟಿರ್ತಾನೆ. ಜ್ಞಾನಿಗೆ ಜ್ಞಾನ ಉಂಟಾದ ನಂತರ ಮನಸ್ಸು ಮತ್ತು ಇಂದ್ರಿಯಗಳು ವಿಶ್ರಾಂತಿ ರೂಪಿ ತುಚ್ಛ ಸುಖಗಳೊಡನೆ ಆತನಿಗೆ ಯಾವ ಸಂಬಂಧ ಇರೋದಿಲ್ಲ. ಸಚ್ಚಿದಾನಂದ ಪರಮಾತ್ಮನನ್ನು ಪಡೆದ ಜ್ಞಾನಿಯು ಶರೀರದಲ್ಲಿ ಅಭಿಮಾನವಿಲ್ಲದಿರುವ ಕಾರಣ ಅವನಿಗೆ ಜೀವನದ ಪರಿವೇ ಸಹ ಇರೋದಿಲ್ಲ. ಇಂತಹ ಸ್ಥಿತಿಯಲ್ಲಿ ಅವನ ಶರೀರ ನಿರ್ವಹಣೆಯು ಪ್ರಾರಬ್ಧಕ್ಕನುಸಾರವಾಗಿ ತನ್ನಷ್ಟಕ್ಕೆ ತಾನೇ ಜರುಗುತ್ತೆ. ಆದ್ದರಿಂದ ಅವನಿಗೆ ಯಾವುದೇ ಪ್ರಾಣಿಯೊಡನೆ ಯಾವುದೇ ಪ್ರಕಾರವಾದ ಸ್ವಾರ್ಥದ ಸಂಬಂಧ ಇರೋದಿಲ್ಲ. ಅದಕ್ಕಾಗಿ ಅವನಿಗೆ ಯಾವ ಕರ್ತವ್ಯವೂ ಸಹ ಬಾಕಿ ಇರೋದಿಲ್ಲ. ಅವನು ಸರ್ವತಾ ಕೃತಕೃತ್ಯನಾಗಿ ಇರ್ತಾನೆ. ಅಂದರೆ ಇವನು ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ. ಇವನಿಗೆ ಹಸಿವು ಬಾಯಾರಿಕೆಗಳು ಆಗೋದಿಲ್ಲ. ಆತನಿಗೆ ಹೊರ ಪ್ರಪಂಚದ ಅರಿವೇ ಇರೋದಿಲ್ಲ. ಇಂತಹ ಸ್ಥಿತಿಯಲ್ಲಿರುವಾಗ ಯಾವುದೇ ಸಾಧನೆ ಮಾಡೋದಾಗಲಿ ಇವನಿಗೆ ಬೇಕಾಗಿರೋದಿಲ್ಲ. ಕರ್ತವ್ಯ ಕರ್ಮ ಮಾಡದೇ ಇರುವ ಯಾವುದೇ ದೋಷವೂ ಸಹ ಇವನಿಗೆ ಅಂಟೋದಿಲ್ಲ. ಪಂಚಭೂತಗಳು ಪಂಚಕೋಶಗಳ ಆಸರೆ ಕೂಡ ಅವನಿಗೆ ಬೇಕಾಗಿರೋದಿಲ್ಲ. ಸಮಸ್ತ ಜನಾಂಗ ಪರಿವಾರ ಎನ್ನುವ ಮಮಕಾರ ಈ ಸ್ಥಿತಿಯಲ್ಲಿ ಅವನಿಗೆ ಇರೋದಿಲ್ಲ. ಆತನಿಗೆ ಹೊರ ಪ್ರಪಂಚದ ಹಂಗಿಲ್ಲ. ಈ ರೀತಿ ಸಮಾಧಿ ಸ್ಥಿತಿಯಿಂದ ದೇವರನ್ನು ಕಾಣುತ್ತಿರುವವನಿಗೆ ಕರ್ತವ್ಯ ಕರ್ಮದಿಂದ ಆಚೆ ಇರ್ತಾನೆ ಅಂತಲೇ ಶ್ರೀಕೃಷ್ಣ. ಇವನು ಪ್ರಪಂಚದಲ್ಲಿರುವಾಗ ಎಲ್ಲರನ್ನ ಪ್ರೀತಿಸ್ತಾನೆ. ಹಲವರು ಇವನಿಗೆ ಹಲವು ವಸ್ತುಗಳನ್ನು ಕೊಡ್ತಾರೆ. ಇವನು ಕೆಲವು ವೇಳೆ ಅದನ್ನು ಸ್ವೀಕರಿಸಬಹುದು. ಸ್ವೀಕರಿಸದೇ ಇದ್ದರೆ ಕೊಡುವವನು ಹೊಟ್ಟೆ ಉರ್ಕೊಂಡು ಕೊಡ್ತಾನೆ ಅಂತ ಅದನ್ನು ತೆಗೆದುಕೊಳ್ಳದೇನೂ ಇರಬಹುದು. ಆದರೆ ಇವನು ಯಾರಿಗೂ ಬದ್ಧನಲ್ಲ. ಯಾವ ವಸ್ತುವಿನಲ್ಲೂ ಆಸಕ್ತಿ ಇರೋದಿಲ್ಲ. ಇವನು ಪ್ರಪಂಚದಲ್ಲಿ ತಾನು ಯಾರ ಹಂಗೂ ಇಲ್ಲದೆ ಜೀವಿಸಬಹುದು. ಇವನ ಹೃದಯ ಯಾವ ವಾಂಛೆಗಳಿಲ್ಲದೆ ಸಹ ಇವನು ತೃಪ್ತಿ ಪಡುವವನ ಕಾಲನ್ನು ಕಟ್ಟೋದಿಲ್ಲ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.